ನಮಸ್ಕಾರ ಗೆಳೆಯರೆ. ಒಂದು ಊರಿನಾಗ ತಾಯಿ ಮಗ ಇರ್ತಾನ. ತಾಯಿ ಮಗ ಇರನ ತಾಯಿ ಏನು ಮಾಡ್ತಾಳ, ರಾಜ್ ಮನೆ ತಂದಾಗ ಕೆಲಸ ಮಾಡ್ತಾಳಕಿ. ಏನು ಕೆಲಸ ಮಾಡ್ತಾಳ ಅಂದ್ರೆ ಹಾಲು ಹಿಂಡಿವೆಲ್ಲ ಆಕಿ ಒಯ್ದಿಡ್ತಾಳ ಮನ್ಯಾಗ. ಅದೊಂದು ಕೆಲಸ. ಬೇರೆ ಬೇರೆ ಕೆಲಸ ಮಾಡ್ತಾಳ ಅವ್ರ ಮನ್ಯಾಗ ಮಾಡೋಣ. ಆಕಿನ ಪಾರ್ ಭೀ ಸಣ್ಣವಿರ್ತಾನ. ಆಕಿನ ಪಾರ್ ಏನಂತಾನ, ಯವ ನನಗೆ ಸ್ವಲ್ಪ ಹಾಲು ಕುಡಿಲಕ್ಕ ಅಂತಾನವ. ಇಲ್ಲಿ ಮಗ ಅವ್ರು ಕೊಟ್ಟರೆ ಕುಡಿಬೇಕಪ್ಪ, ಇಲ್ಲ ಕುಡಿಬೇಡ್ದು, ಹಂಗೆ ಕುಡಿಬೇಡ್ದು ಮಗ ಅಂತಂತಾಳಕಿ. ಅನನ ಯಾಕಾಗಲ್ಲ ಅಂತದ ಪಾರ. ಒಂದು ಸರ್ತಿ ಕೊಡ್ತಾರವರು, ರೋಜ್ ಕೊಡ್ಲಕ್ಕ ಆಗಲ್ಲಲ್ಲ ಅವ್ರಿಗೆ ಭೀ. ಅದ್ರಸ್ಲಾಕ ಆಕಿ ಆ ಪಾರ ಅಂದ್ರೆ ಈಕಿನ ಕೂಡನೇ ಬರ್ತದಲ್ಲ ಕೆಲ್ಸಕ್ಕೆ. ಅದ್ರಸ್ಲಾಕ ರೋಜ್ ಆ ಪಾರಾಗ ಹಾಲು ಕುಡಿಬೇಕು ಅನ್ನಿಸ್ತದ. ಖರೆ ರೋಜಾರ ಅವು ಹೆಂಗೆ ಕೊಡ್ತಾಳಾಕಿ? ಇಮ್ಮಂದಾರಿ ಕೆಲಸ ಮಾಡಿದವರು ಅವರು. ಆಕಿ ಒಟ್ಟು ಕೊಡಲ್ಲ. ಎಷ್ಟು ಅಂತಾಳಾಕಿ, ಯಾರಿಗೆ ಭೀ ಗೊತ್ತಿಲ್ಲಮ್ಮ, ಯಾರಿಗೆ ಭೀ ಗೊತ್ತಾಗಲ್ದಂಗೆ ಕೊಡುವ ಎಮ್ಮಮ್ಮ, ಕುಡು ಯವ ಅಂತಾನ. ಆಕಿ ಕೊಡಲ್ಲಕ್ಕಿ. ಇಲ್ಲಿ ಮಗ ಹಂಗೆ ಮಾಡಬಾರ್ದು ಮಗ, ಅವ್ರು ಕೊಟ್ಟರೆ ಕುಡಿಬೇಕು, ಇಲ್ಲ ಕುಡಿಬೇಡ್ದು ಮಗ, ಹಂಗೆ ಏನು ಇದು ಮಾಡಬೇಡ. ಯಾಕಮ್ಮ, ನಮಗೆ ಯಾಕೆ ಹಾಲು ಕೊಟ್ಟಿಲ್ಲ ದೇವರು? ಅವ್ರಿಗೆ ಹಾಲು ಕೊಟ್ಟಾನ, ನಮ್ಗೆ ಯಾಕೆ ಹಾಲು ಕೊಟ್ಟಿಲ್ಲ? ನಂಗೆ ಕುಡಿಬೇಕು ಅನ್ನಿಸ್ತದ್ರೆ ನನಗೆ ಹಾಲು ಯಾಕೆ ಕೊಟ್ಟಿಲ್ಲ ದೇವರು? ಅದು ಎಲ್ಲ ನಮ್ಮ ಕೈದಾಗ ಇರಲ್ಲ ಮಗ, ಎಲ್ಲ ದೇವ್ರ ಕೈದಾಗಿರ್ತದ, ಆ ಶಿವನ ಕೈದಾಗಿರ್ತದ ಮಗ. ನಾವು ಗರೀಬಿದ್ದೆವು, ನಮಗೆ ಹಾಲದು ಸಿಗಲ್ಲ ಮಗ ಅಂತಾನೆ. ಶ್ರೀಮಂತರಿಗೆ ಯಾಕೆ ಹಾಲು ಸಿಗ್ತಾವ, ಗರೀಬರಿಗೆ ಯಾಕೆ ಹಾಲು ಸಿಗಲ್ಲ? ನಾ ದೇವ್ರಿಗೆ ಕೇಳ್ತೀನಿ ಅಂತ ಅನಾನ. ಅಮ್ಮ ನನಗೆ ರೊಟ್ಟಿ ಕಟ್ಟು, ನಾ ಹೋಗ್ತೀನಿ ದೇವ್ರಿಗೆ ಭೇಟಿ ಮಾಡ್ಲಿಕ್ಕೆ ಹೋಗ್ತೀನಿ. ನಾ ದೇವ್ರಿಗೆ ಹಾಲು ನನಗೆ ಹಾಲು ಯಾಕೆ ಕೊಟ್ಟಿಲ್ಲ ಅಂತೇಳಿ ನಾ ಕೇಳೇ ಬರೋವಿದ್ದ, ಬುತ್ತಿ ಕಟ್ಟಂತ. ಯಾಕಾಗಲ್ಲ ಮಗ ಅಂಥೇಳಿ ಏನು ಮಾಡ್ತಾಳೆ, ಬುತ್ತಿ ಕಟ್ತಾಳೆ, ತೊಗೊಂಡು ಬರ್ತಾನವ. ಆಯ್ತು, ಹ್ಯಾಂಗೆ ಹಾದಿ ಸಿಗ್ತದೆ ಹಂಗೆ ಹೋಗ್ತಾ ಇರ್ತಾನೆ. ಒಂದು ಊರು ಸಿಗ್ತದೆ ಹಾದ್ಯಾಗ. ನಡು ಮಧ್ಯಾಹ್ನದಾಗ ಅಲ್ಲಿ ಬಾಯಿ ಇರ್ತದ. ಬಾಯಿ ಮೇಲೆ ಒಬ್ಬಕಿ ಮುದುಕಿ ಕುಂತಿರಣ, ಏನು ಮಗ ಯಾಕೋ ಇಷ್ಟು ಬಿಸ್ಲಾಗ ಹೊಂಟಿದ ಮಗ, ಎಲ್ಲಿಗೆ ನಡೆದಿದ್ಯಪ್ಪ ನೀ ಇಷ್ಟು ಬಿಸ್ಲಾಗ ಅಂಥೇಳಿ ಏನು ಹೇಳ್ತಾರೆ. ಬಾ ಕೂಡು, ನೀರು ಕುಡಿ ಅಂತಾಳಾಕಿ. ಹಾಂ ಅಜ್ಜಿ ನೀರು ಕುಡಿತೀನಿ, ಭಾಳ ಬಿಸಿಲದಪ್ಪ, ಭಾಳ ನಡೆದು ಸಾಕಾಯ್ತು, ಸ್ವಲ್ಪ ನಾ ಆರಾಮ ಮಾಡ್ತೀನಿ ಅಂತದ. ನೀರು ಕುಡ್ದು ಊಟ ಅದು ಮಾಡ್ಕೋತಾನ. ಊಟ ಮಾಡಿ ಸ್ವಲ್ಪ ಆರಾಮ ಮಾಡಿ ಮಾಡೋ ಟೈಮಿಗೆ ಎಲ್ಲಿಗೆ ನಡೆದಿದೆಯಪ್ಪ ಅಂತ ಕೇಳ್ತಾಳಾಕಿ ಅಜ್ಜಿ. ಅವ ಏನಂತಾನ, ನಾ ದೇವ್ರಿಗೆ ನೋಡೋ ಸಲಕ್ಕೆ ನಡೆದಿದ, ನನಗೆ ಒಂದು ಪ್ರಶ್ನೆ ಕೇಳತ್ತ ದೇವ್ರಿಗೆ ಹುಡುಕ್ಲಾಕ ನಡೆದಿದ ಅಜ್ಜಿ ಅಂತಾನ. ಅದೇನ ಅಜ್ಜಿ ಏನಂತಾಳ, ಮಗ ನಿನಗೆ ಒಂದು ವೇಳೆ ದೇವ್ರು ಸಿಕ್ಕೋನು ಅಂತಂದ್ರು ನನ್ನ ಭೀ ಒಂದು ಮಾತು ಕೇಳದ್ದ ಆ ದೇವ್ರಿಗೆ. ನನ್ನ ಮೊಮ್ಮಗಳಿಗೆ ಕಣ್ಣಿಲ್ಲ, ಆ ಕಣ್ಣು ಯಾವಾಗ ಬರ್ತಾವ ಅಂತ ಕೇಳಿ ಮಗ ನೀ ಅಂತಂತಾರೆ. ಯಾಕಾಗಲ್ಲ ಅಜ್ಜಿ ಅಂಥೇಳಿ ಏನು ಮಾಡ್ತಾನ, ಹೋಗ್ತಾ ಇರ್ತಾನೆ. ಹಂಗೆ ಹೋಗ್ತಾ ಇರ್ತಾನೆ. ಹೋಗೋಣ ಒಂದು ಹೊಲ್ದಾಗ ಹೋಗಿ ಮುಟ್ತಾನೆ. ಆ ಹೊಲ್ದಾಗಿನ ಮನುಷ್ಯ ಹತ್ಕೋತಾ ನಾರಾಜಾಗಿ ಒಂದು ಟೈಪ್ ವಿಚಾರ ಮಾಡ್ಕೋತಾ ಚಿಂತೆ ಮಾಡ್ಕೋತಾ ಕುಂತಿರನ. ಹಿನಪ್ಪ ಎಲ್ಲರೂ ಮನೆಗೆ ಹೋದ್ರು, ಮತ್ತು ನೀ ಯಾಕೆ ಮನೆಗೆ ಹೋಗಿಲ್ಲ ಕಾಕ, ಯಾಕೆ ಹೋಗಿಲ್ಲ ಅಂತಂದ್ರೆ, ಇಲ್ಲ ಹೋಗೋದದ ಈಗ ಅಂತಂದ್ರೆ, ಮತ್ತು ಈಗ ನೀ ಬಂದಿದ್ದಿ, ನೀ ಎಲ್ಲಿಗೆ ಹೋಗಿದ್ದಿ ಅಂತಾನ. ಇಲ್ಲ ನಾ ಹಿಂಗೆ ನಡೆದಿದೆ, ಮತ್ತು ಬಾ ಕೂಡು ಅಂತನವ. ಬಾ ಕೂಡು, ಮತ್ತು ಕಾಕ ನೀ ಇಷ್ಟ್ಯಾಕೆ ನಾರಾಜಿದ್ದಿ, ಇಷ್ಟ್ಯಾಕೆ ನೀ ಚಿಂತೆ ಮಾಡ್ಲತ್ತಿದ್ದಿ, ಬಕ್ಕಳು ಚಿಂತಿದಾಗ ಕಾಣತ್ತಿದ್ದಿ, ಅಳ್ಳತ್ತಿದ್ದಿ ಯಾಕ ಅಂತ ಕೇಳಿದ್ರೆ, ನನ್ನ ಹೊಲ ಇರ್ಲಿಕ್ಕೆ ಇಷ್ಟೇ ಹೊಲ ಅದ, ಅದಕ್ಕೆ ರೋಜ್ ಅಂದ್ರೆ ಪ್ರತಿ ವರ್ಷ ನಾ ಅದಕ್ಕೆ ಬಿತ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಭೀ ಹೊಲ ಬೆಳೆಯಲ್ಲ. ಯಾಕಪ್ಪ ಅಂತೇಳಿ ನಂಗೆ ಚಿಂತೆ ಬಿದ್ದದ ಅಂತಂತಾನವ. ನೀ ಎಲ್ಲಿಗೆ ನಡೆದಿದ್ದಿ ಮಗ ಅಂತಾನ. ನಾ ದೇವ್ರಿಗೆ ಭೇಟಿ ಮಾಡ್ಲಿಕ್ಕೆ ನಡೆದಿದ್ದ, ದೇವ್ರಿಗೆ ಒಂದು ಮಾತು ಕೇಳದ್ದ ಅಂಥೇಳಿ ನಾನು ನಡೆದಿದ್ದ, ದೇವ್ರಿಗೆ ಹುಡುಕ್ಲಾಕ ನಡೆದಿದ್ದ ಅಂತಾನ. ಒಂದು ವೇಳೆ ನಿನಗೆ ದೇವ್ರು ಸಿಕ್ಕನು ಅಂದ್ರೆ ಇದು ನನ್ನ ಪ್ರಶ್ನೆ ಕೇಳಪ್ಪ ನನ್ನ ಕಡೆಯಿಂದ ಅಂತಾನ. ಯಾಕಾಗಲ್ಲ ಕಾಕ ಅಂಥೇಳಿ ಏನು ಮಾಡ್ತಾನ. ಅವತ್ತಿನ ರಾತ್ರಿ ಆರಾಮ ಮಾಡಿ ಮುಂಜಾನೆ ನಸ್ಕಿನಾಗ ಎದ್ದು
ನಡೀತಾ ಇರ್ತಾನೆ, ಹಿಂಗೆ ನಡೀತಾ ಇರ್ತಾನೆ. ಹಂಗೆ ಒಂದು ಕಾಡಿನ ಹೋಗಿ ಮುಟ್ತಾನ, ಒಂದು ಕಾಡಿಗೆ ಹೋಗಿ ಮುಟ್ತಾನ. ಕಾಡಿನಾಗ ಭೀ ಹಂಗೆ ಹೋಗ್ತಾನೆ. ಶಿವ 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 ಅವನು ಬಾಯಿದಿಂದ ಹೆಸರು ನಡೀತಾನೆ ಇರ್ತದೆ. ಶಿವ ಓಂ ನಮಃ ಶಿವ, ಶಿವ ಓಂ ನಮಃ ಶಿವ, ಓಂ ನಮಃ ಶಿವ ಅನ್ಕೋತ ದಟ್ಟವಾದ ಕಾಡಿನ ಹೋಗ್ತಾನೆ. ಹೋಗೋಣ. ಆ ಕಾಡಿನಾಗ ಒಂದು ಮನುಷ್ಯ ಅಂದ್ರೆ ಒಬ್ಬ ಋಷಿ ತಪಸ್ ಮಾಡ್ತಾ ಇರ್ತಾನ. ತಪಸ್ ಮಾಡೋಣ. ಆ ಪಾರೊಂದು ಹೆಜ್ಜೆ ಕೇಳಿ ಅವ ಹೇಳ್ತಾನೆ, ಇದು ಮನುಷ್ಯರದ ಹೆಜ್ಜೆ ಅದ ಅಂಥೇಳಿ. ಎದುರು ಸಣ್ಣ ಪಾರು ಇರ್ತದೆ. ಅದು ಪಾರು, ಅರೇ ನೀ ಇಷ್ಟು ಸಣ್ಣ ಇಷ್ಟು ಕಾಡಿನಾಗ ಯಾಕೆ ಹೊಂಟಿದಪ್ಪ ನೀ ಅಂತ ನಾ ದೇವ್ರಿಗೆ ಹುಡುಕ್ಲಾಕ ಹೊಂಟಿದ ಅಂತ. ನಾನು ಇಲ್ಲಪ್ಪ, ನಾವು ಎಷ್ಟು ವರ್ಷ ಆಯ್ತು ಇಲ್ಲಿ ಕುಂತೀನಿ. ಈಗ ದೇವ್ರು ಹಂಗೆ ಇದ್ರೆ ಅರಣ್ಯದಾಗ ಹಿಂಗೆ ಓಡಾಡಿದ್ರೆ ಏನು ಸಿಗ್ತಾನ ದೇವರು? ಇಲ್ಲ, ನೀ ಇನ್ನೂ ಸಣ್ಣವಿದ್ದಿ ಮಗ, ಮನೆ ಕಡೆ ಹೋಗು, ನೀ ಎಲ್ಲಿಂದ ಬಂದಿದ್ದಿ ಆ ಕಡೆ ಹೋಗು, ಅಲ್ಲೇ ಹೋಗು ಅಂತ. ನಾನು ಇಲ್ಲ ನನಗೆ ದೇವ್ರಿಗೆ ನನ್ನ ಕಡೆಯಿಂದ ಪ್ರಶ್ನೆ ಕೇಳೋದ ಅಂತ ನಾನು. ಆಯ್ತಪ್ಪ, ನಿಂದಾಟ ನಮ್ಗಾರ ಏನ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಿನಗೆ ದೇವ್ರು ಸಿಕ್ಕೋನು ಅಂತಂದ್ರೆ ನಂದೊಂದು ಪ್ರಶ್ನೆ ಕೇಳಪ್ಪ ಅಂತ ನಾನು. ಏನಪ್ಪ ನಿನ್ನ ಪ್ರಶ್ನೆ ಕಾಕ ಋಷಿಗಳೇ ಮುನಿಗಳೇ ಏನರ ಅಂತ ನಾನು. ನಂದೇನು ಪ್ರಶ್ನೆ ಇಲ್ಲ, ನಾ ಇಷ್ಟು ವರ್ಷ ಆಯಿತು ತಪಸ್ಸು ಕುಂತಿದ, ದೇವ್ರು ನನಗೆ ದರ್ಶನ ಕೊಟ್ಟಿಲ್ಲ, ಯಾಕ ಅಂತ ಕೇಳಿ ಅಂತ ನಾನು. ಯಾಕಾಗಲ್ಲಪ್ಪ ಅಂತ ಹೇಳಿ ಏನು ಮಾಡ್ತಾನೆ, ಮುಂದಕ್ಕೆ ಹೋಗ್ತಾನೆ ಹಂಗೆ ಶಿವ ಶಿವ ಹರ ಹರ ಶಿವ ಶಿವ ಹರ ಹರ ಅನ್ಕೋತ ಹಾಗೆ ಹೋಗ್ತಾನೆ. ಒಂದಿನ ಟೈಮ್ ಹಿಂಗೆ ಬರ್ತದ, ಅಮಾವಾಸ್ಯೆ ರಾತ್ರಿ ಅದ, ಹಗಲದ, ರಾತ್ರಿ ಅದ, ಬಿಸಿಲದ ಅಂಥೇಳಿ ಅವನಿಗೆ ಏನೂ ಈಗ ತಿಳಿಯಾರು ಹೋಯ್ತು. ಹಾಗೆ ಒಣ ಸುಮ್ಮನೆ ನಡ್ಕೊತಾನೆ ಹೋದನು. ಹಾಗೆ ನಡ್ಕೊತಾನೆ ಅವನದು ಚಾಲೂನೇ ಇತ್ತು, ನಡ್ಕೊತ ಹೋಗೋದೇ ಚಾಲು ಇತ್ತು. ಅಮಾವಾಸ್ಯೆ ರಾತ್ರಿ ಕಾಡು ಒಟ್ಟು ಏನೂ ಕಾಣಲೇ ಹೋಯ್ತು, ಎದುರು ಕಾಣಲಿತ್ತು. ಸುಮ್ಮನೆ ನಡೆದು ನಾವು ಶಿವ 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 ಓಂ ನಮಃ ಶಿವಾಯ ಓಂ ನಮಃ ಶಿವ ಅನ್ಕೋತ ಹಂಗೆ ನಡೆದನಪ್ಪ. ನಡನ ಮ್ಯಾಲೆ ಕೈಲಾಸದಾಗ ಪಾರ್ವತಿ ಅಂತಾಳ, ನೋಡ್ರಿ ಮತ್ತು ನಿಮ್ದು ಭಕ್ತ ಇನ್ನೂ 3-4 ಹೆಜ್ಜೆ ಇಟ್ಟನು ಅಂದ್ರೆ ಅವನದು ಶರೀರದು ಅವನು ಎಲ್ಲೂ ಸುದ್ದ ಬುಕ್ಣಿ ಆಯ್ತವ, ಏನು ವಿಚಾರ ಮಾಡತ್ತೀರಿ ನೀವು ಅಂತ ಕೇಳ್ತಾಳೆ. ಆಕೆ ಮಾತಾಡೋಟ್ಕೆ 2 ಹೆಜ್ಜೆ ಬಂತು. ಇನ್ನು ನೋಡ್ರಿ ಏನು ವಿಚಾರ ಮಾಡಿರಿ ಅಲ್ಲಕ್ಕ ಅವ 5 ಹೆಜ್ಜೆ ಹೋದನೆ, 1 ಹೆಜ್ಜೆ ಇಡಟ್ಕೆನೆ ಅವ ಬೀಳಕ್ಕೆ ಶಿವ ಪ್ರತ್ಯಕ್ಷ ಆಗಿ ಅವನ ಕೈ ಹಿಡಿತಾನೆ. ಕೈ ಹಿಡಿದು ಮ್ಯಾಲೆ ತಗೊಂಡು ಏನು ಮಾಡ್ತಾನೆ, ಯಪ್ಪ ನಂದು ಹೆಸ್ರ ಮೇಲೆ ನಿನ್ನ ಬಳಿ ಇಷ್ಟು ನನ್ನ ಹೆಸರು ತಗೋತಾ ನೀ ಕೆಳಗೆ ಬಿದ್ದಿದ್ವಿ, ಏನೂ ಕಾಣಲ್ದ್ರಿ ಭೀ ನೀ ದೇವ್ರದ್ದು ಇದು ಮಾಡಿದಾರಪ್ಪ, ನಿಂದು ನಾ ಭಕ್ತಿಗೆ ಮೆಚ್ಚದಪ್ಪ, ನಂಗೆ ಭಾಳ ಖುಷಿ ಆಯಿತು ಅಂತ ನಾವು ಶಿವ. ನನ್ನ ಮೆಚ್ಚದ ಅಂತ ನಾ ಭಾಳ ಪ್ರಸನ್ನ ಇದ್ದಪ್ಪ ಅಂತ ನಾನು. ಆ ಪಾರು ಇಷ್ಟು ಖುಷಿ ಆಯ್ತದ ಶಿವ, ನೀ ಆಖರಿಗೆ ನಂದು ಇದಕ್ಕೆ ನಾ ಬಂದೆ ಕರುಣಾಮಯೇ ಶಿವನೇ ಅಂಥೇಳಿ. ಅವನಿಗೆ ಭಾಳ ದುಃಖ ಆಯ್ತದ ಪಾರುಗ, ಮತ್ತು ಅವನಿಗೆ ಭಾಳ ಖುಷಿ ಭೀ ಆಗ್ತದ. ಅವನ ಕಾಲು ಬಿದ್ದು ಕುಂತಿರನ, ನಿಂದು ಭಕ್ತಿಗೆ ನಾ ಪ್ರಸನ್ನ ಆದಪ್ಪ, ನಿಂಗೆ ಏನು ಬೇಕು ಕೇಳು ಅಂತಾನ. ನನಗೇನು ಬೇಡಪ್ಪ, ನನಗೇನು ಬೇಡ, ನಿನ್ನ ದರ್ಶನ ಆಯಿತು, ನನಗೆ ಬಕ್ಕುಳಾಯ್ತಪ್ಪ ಅಂತಾನ. ಹಿಂಗೆ ಮೂಗರ ಪ್ರಶ್ನೆ ಅದ, ನಾ ಹೇಳ್ತೀನಿ, ಅದು ನನಗೆ ಹೇಳಪ್ಪ ಅಂತ ಅನನ. ಇದೇ ಕಾಡಿನಾಗ ಒಬ್ಬವ ತಪಸ್ ಮಾಡ್ಲಕ್ಕೆ ಕುಂತಾನ. ಅವನಿಗೆ ಇಷ್ಟು ವರ್ಷ ಆಯಿತು, ಇನ್ನೂ ದೇವ್ರು ಯಾಕೆ ಪ್ರತ್ಯಕ್ಷ ಆಗಿಲ್ಲ ಅಂತ ಕೇಳತ್ತಾನವ.